ವಿಕೆ ಟ್ರೇಡಿಂಗ್ ರೂಮ್ಗೆ ಸ್ವಾಗತ. ವೆನೆಜುವೆಲಾದ ಅಧ್ಯಕ್ಷ ಮಡುರೋ ಹತ್ರ ನಿಜವಾಗ್ಲೂ 6 ಲಕ್ಷ ಬಿಟ್ಕಾಯಿನ್ ಇದೆಯಾ? ಈ ಒಂದು ಪ್ರಶ್ನೆ ಕೇಳೋಕೆ ಸಿಂಪಲ್ ಆಗಿ ಕಾಣಬಹುದು, ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ. ಖಂಡಿತ. ಅಂತಾರಾಷ್ಟ್ರೀಯ ನಿರ್ಬಂಧಗಳಿಂದಾಗಿ ಜಗತ್ತಿನಿಂದ ದೂರ ತಳ್ಳಲ್ಪಟ್ಟ ಒಂದು ದೇಶ ಇವತ್ತು ಜಗತ್ತಿನ ಅತಿದೊಡ್ಡ ಬಿಟ್ಕಾಯಿನ್ ತಿಮ್ಮಿಂಗಲಗಳಲ್ಲಿ ಒಂದಾಗಿ ಕೂತಿದೆ. ಹೌದು. ಇದನ್ನ ಫೈನಾನ್ಷಿಯಲ್ ಕ್ಯಾಂಫ್ಲಾಜ್ ಅಂತ ಕರೀತಾರೆ. ಅಂದ್ರೆ ಒಂದ್ ರೀತಿಯ ಹಣಕಾಸಿನ ಮರೆಮಾಚುವಿಕೆ. ಬನ್ನಿ ಈ ವಿಷಯದ ಆಳಕ್ಕೆ ಇಳಿದು ನೋಡೋಣ. ಖಂಡಿತ. ಇದು ಕೇವಲ ಕ್ರಿಪ್ಟೋ ಕರೆನ್ಸಿ ಅಥವಾ ಬಿಟ್ಕಾಯಿನ್ ಬಗ್ಗೆ ಇರೋ ಚರ್ಚೆ ಅಲ್ಲ. ಇದು ಜಿಯೋಪಾಲಿಟಿಕ್ಸ್, ಅಂದ್ರೆ ಭೌಗೋಳಿಕ ರಾಜಕೀಯ, ಆರ್ಥಿಕ ಉಳಿವಿಗಾಗಿ ನಡೆಸಿದ ಒಂದು ಹೋರಾಟ. ಹೌದು. ಮತ್ತು ಅಮೆರಿಕನ್ ಡಾಲರ್ ಹಿಡಿತದಲ್ಲಿರೋ ಸಾಂಪ್ರದಾಯಿಕ ಹಣಕಾಸು ವ್ಯವಸ್ಥೆಗೆ ನೇರವಾಗಿ ಸವಾಲೆಸೆದ ಒಂದು ಕಥೆ. ಹೌದು, ಇದು ಯಾವುದು ಹಾಲಿವುಡ್ ಸ್ಪೈ ಥ್ರಿಲ್ಲರ್ ಸಿನಿಮಾದ ಕಥೆ ತರಾನೇ ಇದೆ. ಹಾಗಿದ್ರೆ ಈ ಕಥೆ ಶುರುವಾಗಿದ್ದು ಎಲ್ಲಿಂದ? ಇದಕ್ಕೆಲ್ಲ ಮೂಲ ಕಾರಣ ಏನು? ಎಲ್ಲದಕ್ಕೂ ಆರಂಭದ ಕಿಡಿ ಹೊತ್ತಿಸಿದ್ದು 2018ರಲ್ಲಿ ನಡೆದ ಒಂದು ಘಟನೆ. ಓಕೆ. ಅಮೆರಿಕ ಮತ್ತು ಇತರ ಪಾಶ್ಚಿಮಾತ್ಯ ದೇಶಗಳು ವೆನೆಜುವೆಲಾ ಮೇಲೆ ಕಠಿಣ ಆರ್ಥಿಕ ನಿರ್ಬಂಧಗಳನ್ನು ಹೇರಿದವು. ಅದರ ಪರಿಣಾಮವಾಗಿ ಅವರನ್ನು ಸ್ವಿಫ್ಟ್ ಅಂದ್ರೆ SWIFT ಬ್ಯಾಂಕಿಂಗ್ ನೆಟ್ವರ್ಕ್ನಿಂದ ಹೊರಹಾಕಲಾಯಿತು. ಒಂದು ನಿಮಿಷ, ಸ್ವಿಫ್ಟ್ ಅಂದ್ರೆ ಏನು ಅಂತ ನಮ್ಮ ಕೇಳುಗರಿಗೆ ಸ್ವಲ್ಪ ಸರಳವಾಗಿ ಹೇಳ್ಬಿಡೋಣ. ಖಂಡಿತ. ಇದು ಒಂದು ರೀತಿ ಬ್ಯಾಂಕುಗಳ ವಾಟ್ಸ್ಆಪ್ ಗ್ರೂಪ್ ಇದ್ದಾಗೆ ಅಲ್ವಾ? ಹೌದು, ಪರ್ಫೆಕ್ಟ್ ಹೋಲಿಕೆ. ಜಗತ್ತಿನ ಯಾವುದೇ ದೇಶದ ಬ್ಯಾಂಕ್ ಇನ್ನೊಂದು ದೇಶದ ಬ್ಯಾಂಕ್ ಜೊತೆ ಹಣದ ವ್ಯವಹಾರ ಮಾಡ್ಬೇಕಂದ್ರೆ ಈ ಸ್ವಿಫ್ಟ್ ನೆಟ್ವರ್ಕ್ ಮೂಲಕವೇ ಸಂದೇಶ ಕಳಿಸ್ಬೇಕು. ಕರೆಕ್ಟ್. ಇದರಿಂದ ಹೊರಹಾಕಿದ್ರು ಅಂದ್ರೆ ಆ ದೇಶ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಸಂಪೂರ್ಣವಾಗಿ ಕಟ್ಟಾದ ಹಾಗೆ ಅಲ್ವಾ? ನಿಖರವಾಗಿ ಅವರಿಗೆ ಜಾಗತಿಕವಾಗಿ ಹಣ ಕಳಿಸೋಕೆ ಅಥವಾ ಸ್ವೀಕರಿಸೋಕೆ ಸಾಧ್ಯವಾಗದಂತಹ ಪರಿಸ್ಥಿತಿ. ಅಯ್ಯೋ. ಅವರ ತೈಲ ಮಾರಾಟದ ಹಣ ಕೂಡ ಅಲ್ಲಲ್ಲೇ ಸಿಕ್ಕಿಹಾಕೊಂಡಿತು. ಇದು ಒಂದು ದೇಶದ ಆರ್ಥಿಕತೆಗೆ ಮರಣಶಾಸನ ಬರೆದಂತೆ. ಆಗ ಅವರ ಮುಂದೆ ಇದ್ದಿದ್ದು ಕೇವಲ 2 ದಾರಿ. ಒಂದು ಶರಣಾಗುವುದು, ಇನ್ನೊಂದು ಪರ್ಯಾಯ ಮಾರ್ಗ ಹುಡುಕುವುದು. ಅವರು ಎರಡನೇ ದಾರಿ ಹಿಡಿದ್ರು. ಹೌದು, ಅವರು ರಷ್ಯಾ ಮತ್ತು ಇರಾನ್ನ ದಾರಿಯನ್ನೇ ಹಿಡಿದ್ರು. ಓ, ರಷ್ಯಾ ಮತ್ತು ಇರಾನ್ ಕೂಡ ಇದೇ ರೀತಿ ನಿರ್ಬಂಧಗಳನ್ನು ಎದುರಿಸ್ತಿರುವ ದೇಶಗಳು. ಹಾಗಿದ್ರೆ ಅವರಿಂದ ಏನ್ ಕಲಿತ್ರು? ಆ ದೇಶಗಳು ಈಗಾಗಲೇ ನಿರ್ಬಂಧಗಳನ್ನು ಬೈಪಾಸ್ ಮಾಡಲು ಕ್ರಿಪ್ಟೋ ಕರೆನ್ಸಿಗಳನ್ನು, ಅದರಲ್ಲೂ ಮುಖ್ಯವಾಗಿ ಬಿಟ್ಕಾಯಿನ್ ಅನ್ನು ಬಳಸಲು ಶುರು ಮಾಡಿದ್ವು. ಓಕೆ. ವೆನೆಜುವೆಲಾ ಕೂಡ ಇದೇ ದಾರಿಯಲ್ಲಿ ನಡೆಯಲು ತೀರ್ಮಾನಿಸಿತು. ತಮ್ಮ ಹಣಕಾಸು ವಹಿವಾಟುಗಳನ್ನು, ವ್ಯಾಪಾರವನ್ನು ಬಿಟ್ಕಾಯಿನ್ ಮೂಲಕ ನಡೆಸಲು ಶುರು ಮಾಡಿದ್ರು. ಇಲ್ಲಿಂದಲೇ ಆ ದೊಡ್ಡ ಯೋಜನೆ ಶುರುವಾಗಿತ್ತು. ಎಕ್ಸಾಕ್ಟ್ಲಿ. ಅದೇ ಫೈನಾನ್ಷಿಯಲ್ ಕ್ಯಾಮೋಫ್ಲಾಜ್. ಬಿಟ್ಕಾಯಿನ್ನ ವಿಕೇಂದ್ರೀಕೃತ ಸ್ವಭಾವ, ಅದರ ಗೌಪ್ಯತೆ, ಇದರಿಂದ ಮಡುರೋ ಎಷ್ಟು ಪ್ರಭಾವಿತರಾದರೆಂದ್ರೆ, ಹೇಳಿ, ಕೇವಲ ವ್ಯಾಪಾರಕ್ಕೆ ಯಾಕೆ ಸೀಮಿತಗೊಳಿಸಬೇಕು? ನಮ್ಮ ದೇಶದ ಸಂಪೂರ್ಣ ಭೌತಿಕ ಆಸ್ತಿಯನ್ನೇ ಯಾಕೆ ಬಿಟ್ಕಾಯಿನ್ಗೆ ಪರಿವರ್ತಿಸಬಾರದು ಅಂತ ಯೋಚಿಸಿದ್ರು. ಅಂದ್ರೆ ಚಿನ್ನ, ತೈಲದಂಥ ಆಸ್ತಿಗಳನ್ನ. ಹೌದು. ಯಾರೂ ಮುಕ್ಕಲಾಗದ, ಯಾರು ಜಪ್ತಿ ಮಾಡಲಾಗದ ಡಿಜಿಟಲ್ ಆಸ್ತಿಯನ್ನಾಗಿ ಪರಿವರ್ತಿಸುವ ಮಾಸ್ಟರ್ ಪ್ಲಾನ್ ಅದು. ಓಕೆ, ಇಲ್ಲಿಂದ ಕಥೆ ಸಖತ್ ಇಂಟ್ರೆಸ್ಟಿಂಗ್ ಆಗುತ್ತೆ. ಈ ಬೃಹತ್ ಯೋಜನೆಯನ್ನು ಅವರು 3 ಮುಖ್ಯ ಸ್ತಂಭಗಳ ಆಧಾರದ ಮೇಲೆ ಮಾಡಿದ್ರು ಅಂತ ನಮ್ಮ ಮೂಲಗಳು ಹೇಳುತ್ತವೆ. ಅದರಲ್ಲಿ ಮೊದಲನೆಯದು ಚಿನ್ನ. ಹೌದು, ಅವರ ಬಳಿ 2 ಪ್ರಮುಖವಾದ ಭೌತಿಕ ಆಸ್ತಿಗಳಿದ್ವು, ಚಿನ್ನ ಮತ್ತು ತೈಲ. ಮೊದಲು ಅವರು ಚಿನ್ನದ ಕಡೆ ಗಮನಹರಿಸಿದರು. ಯಾವಾಗ? 2020ರಲ್ಲಿ ಒರಿಯಾನಾ ಮೈನಿಂಗ್ ಆರ್ಕ್ ಅನ್ನೋ ಗಣಿಗಾರಿಕೆ ಪ್ರದೇಶದಿಂದ ತೆಗೆದ ಬರೋಬ್ಬರಿ 73 ಟನ್ ಚಿನ್ನವನ್ನ ಮಾರಾಟ ಮಾಡಲಾಯಿತು. 73 ಟನ್ ಚಿನ್ನ. ಆದ್ರೆ ಒಂದು ಪ್ರಶ್ನೆ ಕೇಳಿ. ಅಂತಾರಾಷ್ಟ್ರೀಯ ನಿರ್ಬಂಧಗಳಿದ್ದಾಗ ಅಷ್ಟು ದೊಡ್ಡ ಪ್ರಮಾಣದ ಚಿನ್ನವನ್ನು ಯಾರಿಗೂ ಗೊತ್ತಾಗ್ದೆ ಹಾಗೆ ಮಾರೋದು ಹೇಗೆ ಸಾಧ್ಯ? ಇದೇನೋ 1 ಕೆಜಿ ಚಿನ್ನ ಅಲ್ಲಲ್ವಾ? ಇದು ಬಹಳ ಚಾಣಾಕ್ಷತನದಿಂದ ಮಾಡಿದ ಆಪರೇಷನ್. ಅವರು ನೇರವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಲಿಲ್ಲ. ಓಹೋ. ಬದಲಾಗಿ ಮಿತ್ರ ರಾಷ್ಟ್ರಗಳು, ಬೇರೆ ನಿರ್ಬಂಧ ಎದುರಿಸುತ್ತಿರುವ ದೇಶಗಳು ಮತ್ತು ಕೆಲವು ಕಡೆ ಗ್ರೇ ಮಾರ್ಕೆಟ್ ಡೀಲರ್ಗಳ ಮೂಲಕ ಮಾರಾಟ ಮಾಡಿರುವ ಸಾಧ್ಯತೆ ಇದೆ. ಅಂದ್ರೆ ಸಣ್ಣ ಸಂಘ ಪ್ರಮಾಣದಲ್ಲಿ? ಹೌದು. ಚಿನ್ನವನ್ನು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಬೇರೆ ಬೇರೆ ದೇಶಗಳಿಗೆ ಸಾಗಿಸಿ ಅಲ್ಲಿ ಅದನ್ನ ಹಣವಾಗಿ ಪರಿವರ್ತಿಸಿ ಆ ಹಣವನ್ನು ಕ್ರಿಪ್ಟೋ ಎಕ್ಸ್ಚೇಂಜ್ಗಳ ಮೂಲಕ ಬಿಟ್ಕಾಯಿನ್ಗೆ ವರ್ಗಾಯಿಸಲಾಯಿತು. ಇದೊಂದು ಸಂಕೀರ್ಣವಾದ ಜಾಲ. ವಾವ್. ಅಂದ್ರೆ ಅದರಿಂದ ಬಂದ ಹಣವನ್ನು ಸಂಪೂರ್ಣವಾಗಿ ಬಿಟ್ಕಾಯಿನಲ್ಲಿ ಹೂಡಿಕೆ ಮಾಡಿದ್ರು. ಹೌದು. ಇಲ್ಲಿ ನಿಜವಾದ ಮ್ಯಾಜಿಕ್ ಆಗಿದ್ದೇ ಅಲ್ಲಿ. ಆ ಸಮಯದಲ್ಲಿ ಆ 730 ಟನ್ ಚಿನ್ನದ ಮೌಲ್ಯ ಸುಮಾರು $2 ಬಿಲಿಯನ್ ಆಗಿತ್ತು. ಓಕೆ. ಆದರೆ ಅಂದಿನಿಂದ ಇಂದಿನವರೆಗೆ ಬಿಟ್ಕಾಯಿನ್ ಬೆಲೆ ಗಗನಕ್ಕೇರಿದೆ. ಆ $2 ಬಿಲಿಯನ್ ಮೌಲ್ಯದ ಬಿಟ್ಕಾಯಿನ್ ಇವತ್ತು ಸುಮಾರು $40 ಬಿಲಿಯನ್ ಏರಿದೆ. ಏನು
$40 ಬಿಲಿಯನ್, ಅಂದ್ರೆ 20 ಪಟ್ಟು ಹೆಚ್ಚು. ಹೌದು, 20 ಪಟ್ಟು. ಇದು ಕೇವಲ ರಕ್ಷಣಾ ತಂತ್ರವಾಗಿರ್ಲಿಲ್ಲ, ಇದೊಂದು ಅದ್ಭುತ ಹೂಡಿಕೆಯ ತಂತ್ರವೂ ಆಯ್ತು. ಖಂಡಿತ. ಇದು ಮಡರೋ ಸರ್ಕಾರಕ್ಕೆ ಜಾಗತಿಕ ನಿರ್ಬಂಧಗಳನ್ನೇ ಮೀರಿ ನಿಲ್ಲುವಂಥ ಒಂದು ಆರ್ಥಿಕ ಶಕ್ತಿಯನ್ನು ಕೊಟ್ಟಿದೆ. ಅಮೆರಿಕದ ನಿರ್ಬಂಧಗಳಿಂದ ಕುಸಿದು ಹೋಗಬೇಕಿದ್ದ ಒಂದು ದೇಶ ಈಗ ಜಗತ್ತಿನ ಅತಿದೊಡ್ಡ ಬಿಟ್ಕಾಯಿನ್ ಹೋಲ್ಡರ್ಗಳಲ್ಲಿ ಒಂದಾಗಿದೆ. ಇದು ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಸದೊಂದು ಬಲ, ಒಂದು ರೀತಿಯ ಚೌಕಾಸಿ ಮಾಡುವ ಶಕ್ತಿಯನ್ನು ತಂದುಕೊಟ್ಟಿದೆ. ಚಿನ್ನದ ಕಥೆನೇ ಇಷ್ಟು ರೋಚಕವಾಗಿದ್ರೆ ಇನ್ನು ಅವರ ಎರಡನೇ ಸ್ತಂಭ ಅಂದ್ರೆ ತೈಲದ ಕತೆ ಹೇಗಿದೆ? ವೆನೆಜುವೆಲಾದ ನಿಜವಾದ ಸಂಪತ್ತು ಇರೋದೇ ತೈಲದಲ್ಲಿ. ಹೌದು. ಹಾಗಾದ್ರೆ ತೈಲದ ಹಣವನ್ನು ಅವರು ಹೇಗೆ ಕ್ರಿಪ್ಟೋಗೆ ತಂದ್ರು? ಚಿನ್ನದ ಯಶಸ್ಸಿನ ನಂತರ ಅವರು ತಮ್ಮ ಅತಿದೊಡ್ಡ ಆಸ್ತಿಯಾದ ತೈಲದ ಕಡೆಗೆ ತಿರುಗಿದ್ರು. 2023ರಲ್ಲಿ ಪಿಡಿವಿಎಸ್ಎ ಅವರ ಸರಕಾರಿ ಸ್ವಾಮ್ಯದ ತೈಲ ಕಂಪನಿ. ಕರೆಕ್ಟ್. ಆ ಕಂಪನಿ ಒಂದು ಹೊಸ ನಿಯಮ ಜಾರಿಗೆ ತಂತು. ಏನದು? ಇನ್ನು ಮುಂದೆ ತೈಲ ಮಾರಾಟದ ಪಾವತಿಯಲ್ಲಿ 80%ರಷ್ಟನ್ನು USDT ಅನ್ನೋ ಕ್ರಿಪ್ಟೋ ಕರೆನ್ಸಿಯಲ್ಲಿ ಸ್ವೀಕರಿಸಲು ಶುರು ಮಾಡಿದ್ರು. ಯಾಕೆ ನೇರವಾಗಿ ಬಿಟ್ಕಾಯಿನ್ ಅಲ್ಲ? ಮಧ್ಯದಲ್ಲಿ ಈ USDT ಯಾಕೆ? USDT ಒಂದು ಸ್ಟೇಬಲ್ ಕಾಯಿನ್, ಅಂದ್ರೆ ಅದರ ಮೌಲ್ಯ ಯಾವಾಗ್ಲೂ ಅಮೆರಿಕನ್ ಡಾಲರ್ಗೆ ಸಮನಾಗಿರುತ್ತೆ. ಓ, ವಾಲಟೈಲಿಟಿ ಇರಲ್ಲ. ಹೌದು. ವ್ಯಾಪಾರ ಮಾಡೋರಿಗೆ ಇದು ಸುಲಭ. ಬಿಟ್ಕಾಯಿನ್ ಬೆಲೆ ಕ್ಷಣಕ್ಷಣಕ್ಕೂ ಬದಲಾಗುತ್ತೆ, ಆದರೆ USDT ಸ್ಥಿರವಾಗಿರುತ್ತೆ. ಹಾಗಾಗಿ ತೈಲ ಖರೀದಿಸುವ ದೇಶಗಳಿಗೆ ಪಾವತಿ ಮಾಡಲು ಇದು ಹೆಚ್ಚು ಅನುಕೂಲಕರ. ಆದರೆ ಇಲ್ಲೊಂದು ದೊಡ್ಡ ರಿಸ್ಕ್ ಇತ್ತು. ಅದೇನು? USDTಯನ್ನು ನಿಯಂತ್ರಿಸುವ ಟೆದರ್ ಎಂಬ ಕಂಪನಿ ಅಮೆರಿಕದ ಕಾನೂನಿನ ಅಡಿಯಲ್ಲಿದೆ. ಓ, ಹಾಗೆ. ಸರಳವಾಗಿ ಹೇಳಬೇಕಂದ್ರೆ ಅಮೆರಿಕ ಸರ್ಕಾರ ಈ ಖಾತೆಯನ್ನು ನಿಲ್ಲಿಸಿ ಅಂತ ಒಂದು ಆದೇಶ ಕೊಟ್ರೆ ಅವರು ತಕ್ಷಣವೇ ಆ USDTಯನ್ನು ಫ್ರೀಸ್ ಮಾಡಬಹುದು. ಅಂದ್ರೆ ನಮ್ ಬ್ಯಾಂಕ್ ಖಾತೆಯನ್ನು ಸರ್ಕಾರ ಸ್ಥಗಿತಗೊಳಿಸಿದ ಹಾಗೆಯೇ? ಎಕ್ಸಾಕ್ಟ್ಲಿ. ಅಷ್ಟು ಕಷ್ಟಪಟ್ಟು ಮಾರಿದ ತೈಲದ ಹಣ ಕೈತಪ್ಪಿ ಹೋಗುವ ಅಪಾಯ ಮಡುರೋಗೆ ಗೊತ್ತಿತ್ತು. ಹಾಗಿದ್ರೆ ಈ ಅಪಾಯವನ್ನು ತಪ್ಪಿಸಲು ಅವರು ಏನ್ ಮಾಡಿದ್ರು? ಅವರು ಒಂದು ಕ್ಷಣವೂ ತಡ ಮಾಡಲಿಲ್ಲ. ತೈಲ ಮಾರಾಟದಿಂದ USDT ಬಂದ ತಕ್ಷಣವೇ ಅದನ್ನ ಬೇರೆ ಬೇರೆ ಎಕ್ಸ್ಚೇಂಜ್ಗಳ ಮೂಲಕ ಬಿಟ್ಕಾಯಿನ್ಗೆ ಪರಿವರ್ತಿಸ್ತಿದ್ರು. ಇದೊಂದು ನಿರಂತರ ಪ್ರಕ್ರಿಯೆ. ಪ್ರತಿದಿನ? ಹೌದು. ಪ್ರತಿದಿನ ಕೋಟ್ಯಾಂತರ ಡಾಲರ್ ಮೌಲ್ಯದ USDT ಬಿಟ್ಕಾಯಿನ್ ಆಗಿ ಬದಲಾಗುತ್ತಿತ್ತು. ಇದರಿಂದ ಅವರ ಆಸ್ತಿಯು ಅಮೆರಿಕದ ನಿಯಂತ್ರಣದಿಂದ ಸಂಪೂರ್ಣವಾಗಿ ಹೊರಗುಳಿಯಿತು. ಮತ್ತಷ್ಟು ಸುರಕ್ಷಿತವಾಯಿತು. ಚಿನ್ನ ಆಯಿತು, ತೈಲ ಆಯಿತು. ಇನ್ನು ಮೂರನೇ ಸ್ತಂಭ. ಇದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತಾವೇ ಸ್ವಂತವಾಗಿ ಬಿಟ್ಕಾಯಿನ್ ತಯಾರಿಸುವುದು, ಅಂದ್ರೆ ಮೈನಿಂಗ್ ಮಾಡುವುದು. ಆದ್ರೆ ಬಿಟ್ಕಾಯಿನ್ ಮೈನಿಂಗ್ಗೆ ವಿಪರೀತ ವಿದ್ಯುತ್ ಬೇಕಲ್ವೇ? ಹೌದು, ಅದೊಂದು ದೊಡ್ಡ ಸವಾಲು. ಆದ್ರೆ ವೆನೆಜುವೆಲಾ ಬಳಿ ಇದಕ್ಕೊಂದು ಪರಿಹಾರವಿತ್ತು. ಏನದು? ಅದುವೇ ಗುರಿ ಡ್ಯಾಮ್. ಇದು ಜಗತ್ತಿನ ಅತಿದೊಡ್ಡ ಜಲವಿದ್ಯುತ್ ಸ್ಥಾವರಗಳಲ್ಲಿ ಒಂದು. ಓಕೆ. ಅಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ ಬಹುತೇಕ ಉಚಿತವಾಗಿ ಲಭ್ಯವಿತ್ತು. ಅದೊಂದು ರೀತಿ ಮಲಗಿದ್ದ ಶಕ್ತಿಯ ದೈತ್ಯನಂತಿತ್ತು. ಓ, ಅಂದ್ರೆ ತಮ್ಮ ದೇಶದ ನೈಸರ್ಗಿಕ ಸಂಪನ್ಮೂಲವನ್ನೇ ಅವರು ಬಿಟ್ಕಾಯಿನ್ ಫ್ಯಾಕ್ಟರಿ ನಡೆಸಲು ಬಳಸಿಕೊಂಡ್ರು. ಖಂಡಿತ. ಇದೇ ಅವಕಾಶವನ್ನು ಬಳಸಿಕೊಂಡು ಅವರು ಬೃಹತ್ ಪ್ರಮಾಣದಲ್ಲಿ ಕೈಗಾರಿಕಾ ಮಟ್ಟದಲ್ಲಿ ಬಿಟ್ಕಾಯಿನ್ ಗಣಿಗಾರಿಕೆಯನ್ನು ಪ್ರಾರಂಭಿಸಿದರು. ಅಂದ್ರೆ ಖರೀದಿಸುವುದರ ಜೊತೆಗೆ ತಾವೇ ಉತ್ಪಾದಿಸಲು ಶುರು ಮಾಡಿದ್ರು. ಹೌದು. ಜಗತ್ತಿನ ಬೇರೆ ದೇಶಗಳಲ್ಲಿ ಮೈನರ್ಗಳು ವಿದ್ಯುತ್ ಬಿಲ್ ಕಟ್ಟಿಯೇ ಸುಸ್ತಾದ್ರೆ ಇವರಿಗೆ ಆ ಖರ್ಚೇ ಇರಲಿಲ್ಲ. ಅದ್ಭುತ. ಇದರಿಂದಾಗಿ ಬಿಟ್ಕಾಯಿನ್ ಬೆಲೆ ಎಷ್ಟೇ ಕುಸಿದ್ರೂ ಇವರ ಗಣಿಗಾರಿಕೆ ಲಾಭದಾಯಕವಾಗಿಯೇ ಇತ್ತು. ಹಾಗಾದ್ರೆ ಈ ಮೂರೂ ಮೂಲಗಳಿಂದ ಚಿನ್ನ, ತೈಲ ಮತ್ತು ಸ್ವಂತ ಗಣಿಗಾರಿಕೆ ಒಟ್ಟು ಸೇರಿದ ಬಿಟ್ಕಾಯಿನ್ಗಳ ಮೊತ್ತ ಎಷ್ಟು? ನಮ್ಮ ಮೂಲಗಳ ಪ್ರಕಾರ ಈ ಎಲ್ಲಾ ಮೂಲಗಳಿಂದ ಸಂಗ್ರಹವಾದ ಒಟ್ಟು ಬಿಟ್ಕಾಯಿನ್ಗಳ ಸಂಖ್ಯೆ ಸರಿಸುಮಾರು 6 ಲಕ್ಷ. 6 ಲಕ್ಷ ಬಿಟ್ಕಾಯಿನ್. ಇಂದಿನ ಮಾರುಕಟ್ಟೆ ಬೆಲೆಯಲ್ಲಿ ಇದರ ಮೌಲ್ಯವನ್ನು ಲೆಕ್ಕ ಹಾಕಿದ್ರೆ ಅದು ಸುಮಾರು 40ರಿಂದ 42 ಬಿಲಿಯನ್ ಡಾಲರ್ ಆಗುತ್ತೆ. ಹೌದು. ಅಂದ್ರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು 3.5 ಲಕ್ಷ ಕೋಟಿ ರೂಪಾಯಿಗಳು. ಇದು ಒಂದು ಸಣ್ಣ ದೇಶದ GDPಗಿಂತಲೂ ಹೆಚ್ಚು. ಹೌದು. ಈ ಅಗಾಧ ಮೊತ್ತವನ್ನು ನಾವು ದೊಡ್ಡ ಚಿತ್ರಣದೊಂದಿಗೆ ಜೋಡಿಸಿ ನೋಡಿದಾಗ ಮಡುರೋ ಅವರ ನಿಜವಾದ ಉದ್ದೇಶ ಸ್ಪಷ್ಟವಾಗುತ್ತದೆ. ಏನು ಆ ಉದ್ದೇಶ? ಇರಾಕ್ ಮತ್ತು ಲಿಬಿಯಾದಲ್ಲಿ ಏನಾಯಿತು ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅಮೆರಿಕ ಒಂದಲ್ಲ ಒಂದು ದಿನ ತಮ್ಮ ದೇಶದ ಮೇಲೆ ದಾಳಿ ಮಾಡಿ ಎಲ್ಲಾ ಭೌತಿಕ ಆಸ್ತಿಗಳಾದ ಚಿನ್ನ, ತೈಲ ನಿಕ್ಷೇಪಗಳು, ಕಟ್ಟಡಗಳನ್ನು ವಶಪಡಿಸಿಕೊಳ್ಳಬಹುದು ಎಂಬ ಭಯ ಅವರಿಗಿತ್ತು. ಆದರೆ ಡಿಜಿಟಲ್ ಚಿನ್ನ ಅಂದ್ರೆ ಬಿಟ್ಕಾಯಿನ್ ಅನ್ನು ಹಾಗೆ ವಶಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಅದರ ಪ್ರೈವೇಟ್ ಕೀ ಬೇಕು. ಅದು ಒಂದು ರೀತಿಯ ಡಿಜಿಟಲ್ ತಿಜೋರಿಯ ಕೀಲಿ ಇದ್ದ ಹಾಗೆ. ಓಕೆ.
ಆ ಕೀಲಿಗಳು ಅವರ ನಿಯಂತ್ರಣದಲ್ಲಿರುವವರೆಗೂ ಜಗತ್ತಿನ ಯಾವುದೇ ದೊಡ್ಡ ಶಕ್ತಿಯೂ ಆ ಸಂಪತ್ತನ್ನು ಮುಟ್ಟಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಕ್ರಿಪ್ಟೋ ಜಗತ್ತಿನಲ್ಲಿ ನಾಟ್ ಯೋರ್ ಕೀಸ್ ನಾಟ್ ಯೋರ್ ಕ್ರಿಪ್ಟೋ ಅಂತ ಹೇಳ್ತಾರೆ. ಹೌದು. ಮಡುರೋ ಈ ತತ್ವವನ್ನು ಒಂದು ರಾಷ್ಟ್ರೀಯ ಭದ್ರತಾ ತಂತ್ರವಾಗಿ ಬಳಸಿಕೊಂಡಿದ್ದಾರೆ. ಇಲ್ಲಿ ನಿಜಕ್ಕೂ ಆಕರ್ಷಕವಾದ ವಿಷಯ ಅಂದ್ರೆ ಮಡುರೋ ಅವರ ಈ ನಡೆ ಬಿಟ್ಕಾಯಿನ್ನ ಮೂಲ ಪರಿಕಲ್ಪನೆಗೆ ಒಂದು ಅಂತಿಮ ಪುರಾವೆ ಅಂದ್ರೆ ಪ್ರೂಫ್ ಆಫ್ ಕಾನ್ಸೆಪ್ಟ್ ಒದಗಿಸಿದೆ. ಅದನ್ನು ಸ್ವಲ್ಪ ವಿವರಿಸಿ. ಬಿಟ್ಕಾಯಿನ್ ಅನ್ನು ಸೃಷ್ಟಿಸಿದ್ದೇ ಯಾವುದೇ ಸರ್ಕಾರ ಅಥವಾ ಕೇಂದ್ರ ಬ್ಯಾಂಕ್ನ ನಿಯಂತ್ರಣವಿಲ್ಲದ, ಯಾರೂ ತಡೆಯಲಾಗದ ಒಂದು ಸ್ವತಂತ್ರ ಹಣಕಾಸು ವ್ಯವಸ್ಥೆಯನ್ನು ನಿರ್ಮಿಸಲು. ಹೌದು, ವಿಕೇಂದ್ರೀಕೃತ ವ್ಯವಸ್ಥೆ. ಮಡುರೋ ಅವರ ಈ ಸಂಪೂರ್ಣ ಆಪರೇಷನ್ ಅದನ್ನೇ ಜಗತ್ತಿನ ಮುಂದೆ ಸಾಬೀತುಪಡಿಸಿದೆ. ಹೇಗೆ? ಯಾವುದೇ ರಾಷ್ಟ್ರ, ಅದು ಎಷ್ಟೇ ಚಿಕ್ಕದಿರ್ಲಿ ಅಥವಾ ಅಮೆರಿಕದಂತ್ರ ದೊಡ್ಡ ಶಕ್ತಿಯಿಂದ ಎಷ್ಟೇ ನಿರ್ಬಂಧಗಳನ್ನು ಎದುರಿಸ್ತಿರ್ಲಿ, ಅದು ಅಮೆರಿಕನ್ ಡಾಲರ್ನ ಹಿಡಿತದಿಂದ ಸಂಪೂರ್ಣವಾಗಿ ಹೊರಗಿರುವ ತನ್ನದೇ ಆದ ಒಂದು ಸಮಾನಾಂತರ ಹಣಕಾಸು ವ್ಯವಸ್ಥೆಯನ್ನು ನಿರ್ಮಿಸಿಕೊಳ್ಳಬಹುದು ಎಂಬುದನ್ನು ಇದು ಲೈವ್ ಆಗಿ ತೋರಿಸ್ಕೊಟ್ಟಿದೆ. ಅಂದ್ರೆ ಇದು ಕೇವಲ ವೆನೆಜುವೆಲಾದ ಉಳಿವಿನ ಕಥೆಯಲ್ಲ, ಬದಲಿಗೆ ಇದು ಬಿಟ್ಕಾಯಿನ್ನ ಶಕ್ತಿಯ ಒಂದು ಪ್ರದರ್ಶನ ಕೂಡ ಹೌದು. ಖಂಡಿತ. ಬೇರೆ ದೇಶಗಳು ಕೂಡ ಇದನ್ನ ಗಮನಿಸ್ತಿರಬಹುದು. ಖಂಡಿತ. ಇದು ಒಂದು ರೀತಿ ಆರ್ಥಿಕ ಸ್ವಾತಂತ್ರ್ಯದ ಘೋಷಣೆ. ಜಾಗತಿಕ ಹಣಕಾಸು ವ್ಯವಸ್ಥೆಯ ನಿಯಮಗಳನ್ನು ಕೆಲವು ಶಕ್ತಿಗಳು ನಿರ್ಧರಿಸಬೇಕಾಗಿಲ್ಲ. ವಿಕೇಂದ್ರೀಕೃತ ವ್ಯವಸ್ಥೆಯ ಮೂಲಕವೂ ದೇಶಗಳು ತಮ್ಮ ಸಾರ್ವಭೌಮತ್ವ ಮತ್ತು ಅಸ್ತಿತ್ವವನ್ನು ಉಳಿಸಿಕೊಳ್ಳಬಹುದು ಎಂಬುದಕ್ಕೆ ಇದೊಂದು ಶಕ್ತಿಶಾಲಿ ಉದಾಹರಣೆಯಾಗಿದೆ. ಸ್ವಿಫ್ಟ್ ನಿರ್ಬಂಧದಿಂದ ಶುರುವಾಗಿ ಚಿನ್ನ, ತೈಲ, ಗಣಿಗಾರಿಕೆಯ ಮೂಲಕ 6 ಲಕ್ಷ ಬಿಟ್ಕಾಯಿನ್ಗಳ ಬೃಹತ್ ಡಿಜಿಟಲ್ ನಿಧಿಯನ್ನು ನಿರ್ಮಿಸಿದ ವೆನೆಜುವೆಲಾದ ಈ ಕಥೆ ನಿಜಕ್ಕೂ ಆರ್ಥಿಕತೆ, ರಾಜಕೀಯ ಮತ್ತು ತಂತ್ರಜ್ಞಾನಗಳ ಒಂದು ಅಪರೂಪದ ಸಂಗಮ. ವಿಸ್ಮಯಕಾರಿ. ಹೌದು. ಈ ಇಡೀ ಚರ್ಚೆ ನಮ್ಮ ಮುಂದೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಇಡುತ್ತದೆ. ಏನು ಆ ಪ್ರಶ್ನೆ? ವೆನೆಜುವೆಲಾದಂತೆ ಇನ್ನುಳಿದ ದೇಶಗಳು ಕೂಡ ಇದೇ ರೀತಿ ಡಿಜಿಟಲ್ ಕರೆನ್ಸಿಗಳತ್ತ ಮುಖ ಮಾಡಿದ್ರೆ ಜಾಗತಿಕ ಹಣಕಾಸು ವ್ಯವಸ್ಥೆಯು ಇನ್ನಷ್ಟು ವಿಭಜನೆ ಆಗುವುದೇ? ಅಥವಾ ಇದು ಇನ್ನೊಂದು ಸಾಧ್ಯತೆಯನ್ನು ತೆರೆದಿಡುತ್ತದೆಯೇ? ಅಂದ್ರೆ ಈ ಬೆಳವಣಿಗೆಯು ಸಾಂಪ್ರದಾಯಿಕ ವ್ಯವಸ್ಥೆಗಳನ್ನು ಹೆಚ್ಚು ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಳ್ಳುವಂತೆ ಬದಲಾಗಲು ಒತ್ತಡ ಹೇರುವುದೇ? ಇದೇ ನಾವು ಯೋಚಿಸಬೇಕಾದ ಅಂಶ. ಒಂದು ದೇಶದ ಸಂಪತ್ತು ಕೇವಲ ಅದರ ಭೌಗೋಳಿಕ ಗಡಿಗಳಿಗೆ ಸೀಮಿತವಾಗದೆ, ಯಾರೂ ಮುಟ್ಟಲಾಗದ, ಯಾರೂ ನೋಡಲಾಗದ ಒಂದು ಡಿಜಿಟಲ್ ಕೋಡ್ಗೆ ಸೀಮಿತವಾದಾಗ ಏನಾಗಬಹುದು? ಯುದ್ಧ ಮತ್ತು ಆರ್ಥಿಕ ನಿರ್ಬಂಧಗಳ ಸ್ವರೂಪವೇ ಸಂಪೂರ್ಣವಾಗಿ ಬದಲಾಗಬಹುದೇ? ಹೌದು. ಇದರ ಪರಿಣಾಮಗಳ ಬಗ್ಗೆ ಜಗತ್ತು ಈಗಷ್ಟೇ ಯೋಚಿಸಲು ಶುರು ಮಾಡಿದೆ.